ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ. ತಪ್ಪದೇ ಕೇಳಿ, ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ, ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ನೆಚ್ಚಿನ ಜನಧ್ವನಿ ಕೇಳುಗರಿಗೆಲ್ಲ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಥೈರಾಯ್ಡ್. ಈ ವಿಷಯದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಸಾಮಾನ್ಯ ರೋಗ ತಜ್ಞರಾದ ಡಾಕ್ಟರ್ ನಾಗೇಶ್ DM ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ. ಹಾಗೆಯೇ ಸರ್, ಇವಾಗ ಹೇಳ್ತಾ ಇದ್ರಿ ಹೈಪರ್ ಥೈರಾಯ್ಡ್ ಮತ್ತು ಹೈಪೋಥೈರಾಯ್ಡ್ ಬಗ್ಗೆ. ಈಗ ಕೆಲವರಿಗೆ ಗರ್ಭಿಣಿ ಸಮಯದಲ್ಲೂ ಸಹ ಥೈರಾಯ್ಡ್ ಬರೋ ಚಾನ್ಸಸ್ ಇರುತ್ತೆ. ಅಂತಹ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀರಾ? ಬೇರೆ ವ್ಯಕ್ತಿಗಳಿಗೆ ಹೇಗೆ ಮಾಡ್ತಾರೋ ಗರ್ಭಿಣಿ ಸ್ತ್ರೀಯರಿಗೂ ಹಾಗೆ ಮಾಡ್ತೀವಿ. ಅವರಿಗೂ ಅದೇ ರೀತಿ ಪರೀಕ್ಷೆ ಮಾಡಿರ್ತೀವಿ. ಆ ಸಂದರ್ಭದಲ್ಲಿ ಕೆಲವು ಥರದ ಔಷಧಿಗಳನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದು ಹೈಪರ್ ಥೈರಾಯ್ಡ್ಗೆ. ಅವರಿಗೆ ಗರ್ಭಿಣಿ ಸ್ತ್ರೀಯರಲ್ಲಿ ಅವ್ರಿಗಾಗಲಿ ಬೆಳೀತಿರೋ ಭ್ರೂಣದಲ್ಲಿ ಮಗುವಾಗಿ ತೊಂದರೆ ಆಗದೇ ಇರೋಂಥ ಔಷಧಿಗಳನ್ನ ನೋಡಿಬಿಟ್ಟು ಕೊಡ್ತಾರೆ. ಹೈಪೋಥೈರಾಯ್ಡಿಸಮ್ ಇದ್ದಾಗ ಅವ್ರಿಗೂ ಅಷ್ಟೇ ಅದು ಮಾತ್ರೆಗಳು ತೊಗೊಳ್ಬೇಕಾಗತ್ತೆ. ಹಾಗೆ ತೊಗೊಳ್ಬೇಕು ಅಂತ ಹೇಳ್ತೀವಿ. ಯಾವ ಪ್ರಮಾಣದಲ್ಲಿ ಹೇಳ್ತೀವೋ ಅದೇ ತೊಗೊಳ್ಬೇಕು. ಅವರದು ಸರಿಯಾಗಿ ತೊಗೊಳ್ಳದಿದ್ದರೆ ಬೆಳೆಯುವ ಮಗು ಹುಟ್ಟಿದಾಗ ಅದಕ್ಕೂ ಈ ಥರ ಹೈಪೋಥೈರಾಯ್ಡಿಸಮ್ ಲಕ್ಷಣಗಳು ಕಾಣೋ ಸಾಧ್ಯತೆ ಇರ್ತದೆ. ಅಂದರೆ ಮಗು ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ದೊಡ್ಡವರಿಗೆ ಹೆಂಗಾಗ್ತದೋ ಮಕ್ಕಳಿಗೂ ಅದೇ ವ್ಯತ್ಯಾಸ ಹುಟ್ಟಿದಾಗ್ಲಿಂದನೂ ಬರಬಹುದು. ಇದು ಹುಟ್ಟಿದಾಗ್ಲೂ ಬರ್ಬೋದು, ಯಾವುದೇ ವಯಸ್ಸಿನಲ್ಲಿ ಬೇಕಾದ್ರೂ ಬರ್ಬೋದು. ಸರ್, ಇವಾಗ ಕೆಲವರು ಹೇಳ್ತಾರೆ, ಈಗ ಗರ್ಭಿಣಿ ಸಮಯದಲ್ಲಿ ಥೈರಾಯ್ಡ್ ಇತ್ತು ಅಂದರೆ ಹುಟ್ಟೋ ಮಕ್ಕಳು ಅಂಗವಿಕಲತೆಯಿಂದ ಕೂಡಿರ್ತಾರೆ ಅಥವಾ ಬುದ್ಧಿಮಾಂದ್ಯತೆಯಿಂದ ಹುಟ್ಟುತ್ತಾರೆ ಅನ್ನೋ ಮಾಹಿತಿ. ಅವ್ರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಇದ್ದಾಗ ಮಾತ್ರ ಆಗಬೇಕು ಅಂತ ಏನಿಲ್ಲ. ಗರ್ಭಿಣಿ ಸ್ತ್ರೀಯರು ಎಲ್ಲರಂತೆ ಸಾಮಾನ್ಯವಾಗಿ ಆರೋಗ್ಯಕರವಾಗಿದ್ದರೂ ಕೂಡ ಹುಟ್ಟೋ ಮಕ್ಕಳಿಗೆ ಆಗೋ ಸಾಧ್ಯತೆ ಇದೆ. ಆ ಥರದ್ದೇನಾದರೂ ಹುಟ್ಟೋ ಮಕ್ಕಳಲ್ಲಿ ಲಕ್ಷಣಗಳು ಕಂಡು ಬಂದರೆ ಅದಕ್ಕೂ ಸೂಕ್ತ ಪರೀಕ್ಷೆ ಮಾಡಿ ಅದಕ್ಕೆ ಔಷಧಿ ಕೊಟ್ಟರೆ ಆ ಮಗು ಹುಟ್ಟಿದಾಗಲಿಂದ ಹಿಡಿದು ಜೀವನ ಪರ್ಯಂತ ಎಲ್ಲ ವ್ಯಕ್ತಿಗಳ ಥರ ಸಹಜವಾಗಿ ಆರೋಗ್ಯವಂತರಾಗಿ ಬದುಕೋ ಸಾಧ್ಯತೆ ಇರ್ತದೆ. ಆದರೆ ಆ ತೊಂದರೆಯನ್ನು ಲಕ್ಷಣಗಳನ್ನ ಕಂಡು ಹಿಡಿದ್ಬಿಟ್ಟು ಅದಕ್ಕೆ ಬೇಕಾಗಿರೋ ಸೂಕ್ತ ಚಿಕಿತ್ಸೆಯನ್ನು ಮಾಡಬೇಕು. ಅಷ್ಟರ ಮಟ್ಟಿಗೆ ಮಗು ಹುಟ್ಟಿದಾಗಲಿಂದ ಅದು ಆಸ್ಪತ್ರೆಯಲ್ಲೇ ಹೆರಿಗೆ ಆದಾಗ ಆ ಮಗುವಿನ ಪರೀಕ್ಷೆ ಮಾಡಿದಾಗ ವೈದ್ಯರು ಬೇರೆ ಏನಾದ್ರು ಲಕ್ಷಣಗಳು ಕಂಡಿದ್ರೆ ಅದಕ್ಕೆ ಸೂಕ್ತವಾಗಿ ಏನು ಮಾಡ್ಬೋದು ಅಂತ ಆಗ ಸಹಾಯ ಹೇಳಿರ್ತಾರೆ. ಹಾಗೆಯೇ ಇವಾಗ ಹೇಳಿದ್ರಿ, ಈಗ ಹುಟ್ಟೋ ಮಕ್ಕಳಲ್ಲೂ ಸಹ ಬರುತ್ತೆ ಅಂತ. ಹಾಗೆ ಇನ್ಯಾರಿಗೆಲ್ಲ ಈ ಥೈರಾಯ್ಡ್ ಸಮಸ್ಯೆ ಬರಬಹುದು, ಯಾವ ವಯಸ್ಸಿನಲ್ಲಿ ಬರಬಹುದು ಅಂತ ಹೇಳ್ತೀರಾ? ಮಕ್ಕಳಿಂದನೇ ಬರುತ್ತೆ ಕೆಲವರಿಗೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಈ 20 ವರ್ಷದ ಮೇಲಿಂದ ಜಾಸ್ತಿನಲ್ಲಿ ಕಂಡಿರ್ತೀವಿ. 20-40 ವರ್ಷ ಆ ವಯಸ್ಸಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೋಡಿರ್ತೀವಿ. 20 ವರ್ಷದಿಂದ ಆಗ ನೋಡಿದ್ದಾಗ ಅವರಿಗೆ ಔಷಧಿ ಏನಾದ್ರು ಬೇಕಾಗಿದ್ರೆ ಅದನ್ನು ಯಾವಾಗಲೂ ತಗೊಳ್ಳಿಕ್ಕೆ ಹೇಳಿರ್ತೀವಿ. ಆದರೆ ಕಾಲ ಕಳೆದಂತೆ ಇನ್ನೂ ಹೆಚ್ಚಿನ ವಯಸ್ಸಾದಾಗಲೂ ಕೆಲವರಿಗೆ ಮುಂಚೆ ಕಾಣ್ತಾ ಇದ್ದಾಗ ಆಗ ಕಂಡಿರೋರ್ಬೋದು. ಇನ್ನೊಂದು ಏನು ಅಂದರೆ, ಇದು ಎಲ್ಲರಿಗೂ ಒಂದೇ ಸಲ ನಿನ್ನೆ ಸರಿಯಾಗಿದ್ದೆ ಇವತ್ತು ಬಂದಿದೆ ಅನ್ನೋ ಥರ ಬರೋದಿಲ್ಲ, ಅಚಾನಕ್ಕಾಗಿ ಬಂದಿರೋದಿಲ್ಲ. ಅದರ ರೋಗ ಲಕ್ಷಣಗಳನ್ನ ತಿಳ್ಕೊಳ್ಬೇಕಾಗಿದ್ರೇ ಸಾಮಾನ್ಯವಾಗಿ ನಾವು ಏನು ಪರೀಕ್ಷೆ ಮಾಡದೆ ತಿಳ್ಕೊಳ್ಬೇಕಾಗಿದ್ರು ಕೆಲವು ಟೈಮು ವಾರಗಟ್ಟಲೆ ತಿಂಗಳಾನ್ಗಟ್ಲೆನೂ ಹಿಡಿದಿರ್ತದೆ. ಒಂದೇ ದಿನದಲ್ಲಿ ಅದು ಬದಲಾವಣೆಗಳು ಕಂಡು ಬಂದಿರಲ್ಲ. ಸೊ ನಿಧಾನವಾಗಿ ಗೋಚರಿಸೋ ಸಾಧ್ಯತೆಯೂ ಇರ್ತದೆ. ಈಗ ವಯಸ್ಸಾದಂತೆ ಕೆಲವು ಪರೀಕ್ಷೆಗಳನ್ನ ಇಂಥ ತೊಂದರೆಗಳಿದೆಯಾ ತೆಗೆದುಕೊಳ್ಳಿ ಅಂತ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳಿದಾಗ ಅದರಲ್ಲಿ ಥೈರಾಯ್ಡಿಗೆ ಸಂಬಂಧಪಟ್ಟಿದ್ದ ಪರೀಕ್ಷೆಗಳನ್ನ ಹಾಗೆ ರೋಗ ಲಕ್ಷಣಗಳನ್ನೂ ವೈದ್ಯರು ನೋಡಿರ್ತಾರೆ. ಅನುಮಾನ ಬಂದಾಗ ಅದಕ್ಕೆ ಬೇಕಾಗಿರೋ ರಕ್ತ ಪರೀಕ್ಷೆನೂ ಆ ಕಾರಣಕ್ಕೆ ಹೇಳ್ತಾರೆ. ಅವರಿಗೆ ರೋಗ ಲಕ್ಷಣಗಳಿಲ್ಲದೇನು ದೇಹದಲ್ಲಿ ಹಾರ್ಮೋನಿನಲ್ಲಿ ವ್ಯತ್ಯಾಸ ಕಂಡು ಬಂದಿದ್ರೆ ಅದು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಿದೆ ಅಂದರೆ ಅದರಿಂದ ದೇಹಕ್ಕೆ ತೊಂದರೆ ಆಗ್ತಿರ್ಬೋದು ಅನ್ನೋ ಸಂದರ್ಭಗಳು ಅಥವಾ ಅನುಮಾನ ಇದ್ದರೆ
ಇವರಿಗೆ ಲಕ್ಷಣಗಳಿಲ್ಲದೆ ಇದ್ದರೂ ಅವರಿಗೆ ಆಗ ಮಾತ್ರೆ ಔಷಧಿಗಳನ್ನ ತಗೊಳ್ಳಿಕ್ಕೆ ಹೇಳಿರ್ತಾರೆ. ಹಾಗೆ ಇದು ಈ ಥೈರಾಯ್ಡ್ ವಂಶ ಪಾರಂಪರ್ಯವಾಗೂ ಬರೋ ಸಾಧ್ಯತೆ ಇರುತ್ತೆ ಸರ್? ಕೆಲವರಿಗೆ ಇದ್ದಾಗ ಅವ್ರ ವಂಶದಲ್ಲಿ ಬರೋ ಸಾಧ್ಯತೆ ಇರ್ತದೆ. ಹಾಂ, ಅಂದರೆ ಅವರ ತಾಯಿಯಲ್ಲಿ ಅಥವಾ ತಂದೆ ತಾಯಿಯಲ್ಲಿ ಯಾರಿಗಿದ್ರೂ ಬರೋ ಸಾಧ್ಯತೆ ಇರುತ್ತೆ. ಈಗ ಥೈರಾಯ್ಡ್ ಬರಲು ಪ್ರಮುಖವಾದ ಕಾರಣಗಳು ಏನಿರ್ಬೋದು ಅಂತ ಹೇಳ್ತೀರಾ? ಪ್ರಮುಖವಾದ ಕಾರಣಗಳಲ್ಲಿ ಒಂದು ಸಾಮಾಜಿಕವಾಗಿ ನೋಡಿದಾಗ ಈಗಾಗಲೇ ಹೇಳಿದಂಗೆ ಅಯೋಡಿನ್ನು ದೇಹಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ನಮ್ಮ ಆಹಾರದಲ್ಲಿ ಸಿಗದೆ ಹೋದರೆ ಅದು ಆಗ್ತದೆ. ಇನ್ನು ಕೆಲವು ಆನುವಂಶಿಕೀಯ ಕಾರಣದಿಂದನೂ ಬರಬಹುದು. ಅದಲ್ಲೇ ದೇಹದಲ್ಲಿ ಥೈರಾಯ್ಡ್ ಗ್ರಂಥಿ ಬೇರೆ ಜೀವಕೋಶಗಳ ಥರನೇ ಬೇರೆ ಅಂಗಗಳ ಥರನೇ ಅದು ಕೆಲಸ ಮಾಡ್ತದೆ. ಬೇರೆ ಅಂಗಗಳಿಗೆ ಹೇಗೆ ತೊಂದರೆ ಆಗ್ತದೋ ಈ ಅಂಗಗಳಿಗೂ ತೊಂದರೆ ಆಗ್ಬೋದು. ಉದಾಹರಣೆಗೆ ಈಗ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಷ್ಟಿಲ್ಲದೆ ಇದ್ರೆ ದೇಹ ಅದನ್ನೇ ಒಂದು ತನ್ನ ಭಾಗವಲ್ಲದೆ ಇರುವಂಥ ಅಂಗ ಅಂತ ಹೋಗ ಅದನ್ನೇ ನಾಶ ಮಾಡ್ಲಿಕ್ಕೆ ಹೋಗುವಂಥ ಸಂದರ್ಭ ಅದು. ಹಾಗೆ ಮಾಡ್ಲಿಕ್ಕೆ ಹೋದಾಗೆ ಗ್ರಂಥಿಯ ಗಾತ್ರ ಇರ್ಬೋದು, ಅದರಿಂದ ಬರೋ ಹಾರ್ಮೋನ್ ಇರ್ಬೋದು, ಅದರ ಪ್ರಮಾಣ ಕಮ್ಮಿ ಆಗ್ತದೆ. ಆ ಥರ ಕಾರಣನೂ ಆಗ್ಬೋದು. ಕೆಲವು ಉರಿಯೂತಗಳಿಂದನೂ ಆಗಬಹುದು. ಈ ಎಲ್ಲ ಕಾರಣಗಳಿಂದನೂ ಈ ಥರ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ ಬರ್ತದೆ. ಹಾಗೆಯೇ ಸರ್, ಇವಾಗ ಈ ಥೈರಾಯ್ಡ್ ಅಂದರೆ ಬರದಂತೆ ಆಹಾರ ಕ್ರಮ ಹೇಗಿರಬೇಕು, ಹಾಗೆಯೇ ನಮ್ಮ ಜೀವನ ಶೈಲಿನ ನಾವು ಯಾವ ರೀತಿ ಇಟ್ಕೋಬೇಕು ಅಂತ ಹೇಳ್ತೀರಾ? ಅಂದರೆ ಜೀವನ ಶೈಲಿ ಹೇಗಿರಬೇಕು ಇದರ ಬರದಂತೆ ನಿಯಂತ್ರಣ ಮಾಡೋದಕ್ಕೆ ಅಂತ ಹೇಳ್ತೀರಾ? ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡೋದ್ರಿಂದ ತಪ್ಪತ್ತೆ ಅಂತ ಹೇಳೋದು ತಪ್ಪಾಗ್ತದೆ. ಆದರೆ ಒಂದು ಆಹಾರ ಪದ್ಧತಿನಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರೋ ಸಮತೋಲನ ಆಹಾರ, ಅಯೋಡಿನ್ ಅಂಶ ಇತ್ತು ಅಂದರೆ ಈ ಸಮಸ್ಯೆ ಬರೋದಿಲ್ಲ. ಆ ಕಾರಣದಿಂದ ಬರೋ ಸಾಧ್ಯತೆ ಇದ್ರೆ ಅದಕ್ಕೆ ಬೇಕಾಗಿರೋ ಹಾಗೆ ಈಗಾಗಲೇ ಎಲ್ಲ ಕಡೆನೂ ಉಪ್ಪಿನಂಶ, ಅಯೋಡೈಸ್ಡ್ ಉಪ್ಪು ಅಂತೆಲ್ಲ ಬರ್ತಿರೋದ್ರಿಂದ ಆ ಸಮಸ್ಯೆ ಹೆಚ್ಚಿನ ಪಿಡುಗಾಗಿ ಈಗ ಕಾಣ್ತಾ ಇಲ್ಲ. ಆದರೆ ಈ ಉರಿಯೂತ ಇರ್ಬೋದು ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರಿಂದ ಬರ್ತಿರೋದು ಇರ್ಬೋದು ಅಂದರೆ, ಅಥವಾ ಕೆಲವು ಅನುವಂಶೀಯ ಕಾರಣಗಳಿಂದ ಬರ್ತಿದೆ ಅಂದರೆ ನಮ್ಮ ಆಹಾರ ಪದ್ಧತಿಗಳಿಂದ ಅದನ್ನು ಸಂಪೂರ್ಣವಾಗಿ ನಾವು ತಡೆಗಟ್ಟಕ್ಕಾಗ್ತಾ ಇರಬಹುದು. ಅಲ್ಲಿ ನಾವು ಮಾಡಬಹುದಾಗಿರೋ ಒಂದೇ ಒಂದು ಕೆಲಸ ಅಂದರೆ ಜನಸಾಮಾನ್ಯರಲ್ಲಿ ಇದಕ್ಕೆ ತಿಳುವಳಿಕೆ ಕೊಡ್ಬೋದು. ಈ ಥರ ಸಮಸ್ಯೆಗಳ ಸಾಧ್ಯತೆಗಳ ಬಗ್ಗೆ ಹೇಳಿದಾಗ ಅವರಿಗೆ ಏನೇ ಸಂದರ್ಭ ಬಂದಾಗಲೂ, ಯಾವುದೇ ಕಾರಣಕ್ಕೂ ಡಾಕ್ಟರ್ ಹತ್ರ ಹೋದಾಗಲೂ ಇದಕ್ಕೆ ಆ ಸಂದರ್ಭದಲ್ಲಿ ಇದ್ರದ್ದು ಏನಾದ್ರು ಪರೀಕ್ಷೆ ಮಾಡಿಸ್ಕೊಳ್ಬೋದು ಅಂದರೆ ಮಾಡಿಸ್ಕೊಂಡ್ಬಿಟ್ಟು ಅದು ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಸಹಾಯ ಆಗ್ತದೆ. ಅಷ್ಟು ಮಾಡಬಹುದು ತಿಳುವಳಿಕೆಯಿಂದ. ಬಟ್ ಆದರೆ ಆನುವಂಶಿಕೆ ಇದರಿಂದ ಆಗ್ತಿದೆ ಅಂದರೆ ಅದನ್ನು ಬಹುರ ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡೋದ್ರಿಂದ ಏನೂ ಇಲ್ಲ. ಹಾಗೆ ಹೇಳಿದಾಗಲೂ ಕೂಡ ನಾವು ಹೇಗೆ ಸಮತೋಲನ ಆಹಾರ ತಗೊಳ್ಳೋದಿರ್ಬೋದು, ಆರೋಗ್ಯಕರ ಜೀವನ ನಡೆಸೋದಿರ್ಬೋದು, ಅದು ಮಾಡಿದ್ರೆ ದೇಹದ ಎಲ್ಲ ಅಂಗಗಳಿಗೆ ಹೇಗೆ ಉಪಯೋಗ ಆಗ್ತದೋ ಆ ಉಪಯೋಗ ಥೈರಾಯ್ಡ್ ಗ್ರಂಥಿಗೂ ಆಗ್ತದೆ. ಅಂದರೆ ಇಂಥ ಆಹಾರ ತಿನ್ನಬೇಕು, ಇಂಥ ಆಹಾರ ತಿನ್ನಬಾರ್ದು ಅಂತ ಇಲ್ಲ. ಆದರೆ ಸಾಮಾನ್ಯ ಜನರಿಗೆ ಸಮತೋಲನ ಆಹಾರ ಅವರ ಜೀವನ ಶೈಲಿ ಯಾವುದು ಮಾಡ್ತದೋ ಎಲ್ಲ ಜೀವಕೋಶಗಳಿಗೆ ಆಗುತ್ತೆ, ಎಲ್ಲ ಗ್ರಂಥಿಗಳಿಗೂ ಆಗ್ತದೆ. ಅದೇ ರೀತಿ ಅವರ ಜೀವಕ್ಕೂ ಅದು ಸಹಾಯ ಆಗ್ತದೆ. ಒಳ್ಳೆ ವಿಚಾರ ಹೇಳಿದ್ರಿ ಸರ್. ಹಾಗೆ ಇವಾಗ ನೀವು ಹಾರ್ಮೋನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಥೈರಾಯ್ಡ್ ಹಾರ್ಮೋನ್ಸು, ಈಗ TCH, TSH ಬಗ್ಗೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಈ TCH ಅಂದ್ರೇನು, ಈ TSH ಅಂದ್ರೇನು, ಅದು ಯಾವ ಪ್ರಮಾಣದಲ್ಲಿ ಇದ್ದರೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಅಂತ ಹೇಳ್ಬೋದು ಅಂತ ಹೇಳ್ತೀರಾ? ಇಲ್ಲಿ ನಿಮಗೆ ಎರಡು ವಿಷಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಇದುವರೆಗೆ ಥೈರಾಯ್ಡ್ ಗ್ರಂಥಿಯಿಂದ ಬರೋ ಹಾರ್ಮೋನ್ ಅಂತ ನಾವು ಹೇಳಿದಾಗ ಅದು T3, T4 ಅಂತ ಹೇಳ್ತೀವಲ್ವ, ಟ್ರೈಯಡೋಥೈರನಿನ್ ಆ ಥರದ್ದೆಲ್ಲ, ಥೈರಾಕ್ಸಿನ್ ಎಲ್ಲ, ಅದು ಥೈರಾಯ್ಡ್ ಗ್ರಂಥಿಯಿಂದನೇ ಉತ್ಪಾದಿಸೋದು ಹಾರ್ಮೋನ್. ಆದರೆ TSH ಅನ್ನೋ ಹಾರ್ಮೋನು ಅದು ಥೈರಾಯ್ಡ್ ಗ್ರಂಥಿಯಿಂದ ಉತ್ಪಾದಿಸೋದಲ್ಲ. ಆದರೆ ಅದನ್ನು ಪರೀಕ್ಷೆ ಮಾಡಿದಾಗ ಥೈರಾಯ್ಡ್ ಹೇಗೆ ಕೆಲಸ ಮಾಡ್ತಿದೆ ಅನ್ನೋ ವಿಷಯ ತಿಳಿಯುತ್ತೆ. TSH ಟೆಸ್ಟ್ ಮಾಡಿದಾಗ ಅದರಿಂದ ಥೈರಾಯ್ಡಿಂದನೇ ಅದು ಬರ್ತಿದೆ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು, ಅದಲ್ಲ. ಹಾಗಾದರೆ ಅದು ಎಲ್ಲಿಂದ ಬರ್ತಾ ಇದೆ, ಅದು ಎಲ್ಲಿಂದ ಉತ್ಪಾದಿಸ್ತಾ ಇದೆ? ಹೌದು, ನಾನು ಮೊದಲೇ ಹೇಳಿದೆ ದೇಹದಲ್ಲಿ ಅನೇಕ ಈ ಥರ ನಾಳರಹಿತ ಗ್ರಂಥಿಗಳಿರ್ತದೆ ಅಂತ. ಅದರ ಉದಾಹರಣೆಗೆ ಕೊಡಬೇಕು, ನಮ್ಮ ಮಿದುಳಿನಲ್ಲಿನೂ ಒಂದು ಪಿಟ್ಯುಟರಿ ಗ್ರಂಥಿ ಅಂತಿರ್ತದೆ. ಅದನ್ನು ಮಾಸ್ಟರ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಅಲ್ಲಿ ಉತ್ಪಾದಿಸುವ ಹಾರ್ಮೋನ್ನಿಂದ ದೇಹದ ಇತರೆ ಗ್ರಂಥಿಗಳನ್ನೂ ಅದು ಕಂಟ್ರೋಲ್ ಮಾಡಲಿಕ್ಕೆ ಹೋಗ್ತದೆ.
ಈಗ ಉದಾಹರಣೆಗೆ ಥೈರಾಯ್ಡ್ ವಿಷಯ ಬಗ್ಗೆ ಮಾತಾಡ್ತಿರೋದ್ರಿಂದ ತಗೋಬೇಕಾದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಮಾಡ್ತಿಲ್ಲ, ಸಮ ಪ್ರಮಾಣದಲ್ಲಿ ಹಾರ್ಮೋನ್ ಉತ್ಪಾದನೆ ಆಗ್ತಿಲ್ಲ, ಅದು ರಕ್ತದಲ್ಲಿ ಕಮ್ಮಿ ಆಗ್ತಿದೆ ಅಂದರೆ ನಮ್ಮ ದೇಹದಲ್ಲೇ ಒಂದು ವ್ಯವಸ್ಥೆ ಇದೆ. ಆ ಪಿಟ್ಯೂಟರಿ ಗ್ರಂಥಿ ಅದರಿಂದ ಉತ್ಪಾದನೆ ಆಗ್ತಿರೋ ಹಾರ್ಮೋನ್ ಅದು TSH, ಅದು ಪಿಟ್ಯೂಟರಿ ಗ್ರಂಥಿಲಿ ಬರೋದು, ಥೈರಾಯ್ಡ್ನಲ್ಲ. ಅದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತೀವಿ. ಅದನ್ನು ಥೈರಾಯ್ಡ್ನ ಉತ್ತೇಜಿಸುವಂಥ ಹಾರ್ಮೋನು ಅದು ಪಿಟ್ಯೂಟರಿ ಗ್ಲ್ಯಾಂಡಿಂದ ಬರ್ತಿರೋದು. ಅದು ಜಾಸ್ತಿ ಉತ್ಪಾದಿಸ್ತದೆ. ಅದು ಜಾಸ್ತಿ ಉತ್ಪಾದಿಸಿದಾಗ ಅದು ಒಂಥರ ಸರಿಯಾಗಿ ಯಾರು ಓದ್ದೇರೆ ಹೆಚ್ಚಿನ ಪಾಠ ಮಾಡಿಬಿಟ್ಟು ಅವ್ರಿಗೆ ಕಲ್ತ್ಕೊಳ್ಳೋಕ್ಕೆ ಹೇಳಿಲ್ವ ಹುಡುಗರಿಗೆ, ಅದೇ ಥರ ಇದು ಮಾಡಿದಾಗ ಇದು ಥೈರಾಯ್ಡ್ ಗ್ರಂಥಿಯಿಂದ ಹೆಚ್ಚಿನ ಹಾರ್ಮೋನ್ ಬರ್ತದೆ. ಸೊ ಅದರಿಂದ ನಮಗೆ ಏನು ವಿಷಯ ಗೊತ್ತಾಗ್ತದೆ ಅಂದರೆ ಅದು ಜಾಸ್ತಿ ಬರ್ತಿದೆ ಅಂದರೆ ಥೈರಾಯ್ಡ್ ಹಾರ್ಮೋನ್ ಹಾಗಾದ್ರೆ ಸರಿಯಾಗಿ ಕೆಲಸ ಮಾಡ್ತಿಲ್ವಾ, ಅದಕ್ಕೆ ಅದು ಜಾಸ್ತಿ ಮಾಡ್ತಿದ್ಯಾ ಅನ್ನೋದು ಒಂದು ಅನುಮಾನ ಬರ್ತದೆ. ಅದೇ ಥರ ಅದು ಕಮ್ಮಿ ಇತ್ತು ಅಂದರೆ ಯಾತಕ್ಕೆ ಅದಕ್ಕೆ ಅಷ್ಟೊಂದು ಕಮ್ಮಿ ಇದೆ, ಥೈರಾಯ್ಡ್ ಅಗತ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿದ್ಯಾ, ಅದಕ್ಕೆ ಅದು ಕಮ್ಮಿ ಮಾಡಿಬಿಟ್ಟಿದೆ, ನೀನು ಕಮ್ಮಿ ಮಾಡಕ್ಕೆ ಹೋಗ್ತಿದ್ಯಾ, ದೇಹದಲ್ಲೇ ಬ್ಯಾಲೆನ್ಸ್ ಇದೆ. ಅದರ ಉಪಯೋಗವನ್ನು ನಾವು ಮಾಡುವ ಪರೀಕ್ಷೆನಲ್ಲಿ ಉಪಯೋಗಿಸ್ಕೋತೀವಿ. ಅಷ್ಟರ ಮಟ್ಟಿಗೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನೋದು ಥೈರಾಯ್ಡ್ ಗ್ರಂಥಿಯಿಂದ ಬರೋದಿಲ್ಲ, ಅದು ಮೇಲಿನ ಮಿದುಳಿನಲ್ಲಿರೋ ಪಿಟ್ಯೂಟರಿ ಗ್ರಂಥಿಯಿಂದ ಬರ್ತಾ ಇರ್ತದೆ. ಅದು ಮಾಡುವ ಕೆಲಸದ ಮೇಲೆ ಥೈರಾಯ್ಡ್ ಕೆಲಸ ಹೇಗೆ ನಡೀತಿದೆ ಅನ್ನೋ ಒಂದು ವಿಷಯ ನಮಗೆ ಗೊತ್ತಾಗ್ತದೆ. ಕಡಿಮೆ ಇದೆಯೋ ಹೆಚ್ಚಿದೆಯೋ ಅನ್ನೋದು ಗೊತ್ತಾಗುತ್ತೆ. ಈ ವಿಚಾರ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರಲಿಲ್ಲ ಸರ್, ಯಾಕೆಂದರೆ ನಾವು ಜನಸಾಮಾನ್ಯರಿಗೆ ಅನುಕೂಲವಾಗುವಂಥ ಮಾಹಿತಿನ ನೀಡಿದ್ದೀರಾ. ಇದನ್ನು ಹೇಳೋದಕ್ಕೆ ಎರಡು ವಿಷಯ ತಿಳಿಸೋದಕ್ಕೆ ಇನ್ನೊಂದು ಕಾರಣ ಏನಿತ್ತು ಅಂದರೆ, ಸಾಮಾನ್ಯವಾಗಿ ಥೈರಾಯ್ಡ್ ಪತ್ತೆಯಾದ ಮೇಲಿಂದ ಕಾಲಕಾಲಕ್ಕೆ ಬಂದು ಪರೀಕ್ಷೆ ಮಾಡೋರಿಗೆ ಈ TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನೋದನ್ನು ಬಂದು ಪರೀಕ್ಷೆ ಮಾಡಿಸ್ಕೊಂಡು ಹೋಗಿರ್ತಾರೆ. ಅದು ಹೇಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಕಮ್ಮಿ ಇದ್ದಾಗ ಜಾಸ್ತಿ ಮಾಡೋದು, ಜಾಸ್ತಿ ಇದ್ದರೆ ಯಾವ ಕಾರಣ ಇದೆ ಅಂತ ನೋಡಿಕೊಂಡು ಔಷಧಿ ಅಡ್ಜಸ್ಟ್ ಹೆಂಗೆ ಮಾಡಬೇಕೋ ಮಾಡ್ತಾ ಇರ್ತೀವಿ. ಆದರೆ ಕೆಲವು ಸಂದರ್ಭದಲ್ಲಿ ನಮಗೆ ಅದು ಕೊಡ್ತಿರೋದ್ರ ಬಗ್ಗೆ ಕೆಲವು ಅನುಮಾನ ಇದ್ದರೆ, ನಾವು ನೋಡಿದ್ದಕ್ಕೂ ಅಲ್ಲಿ ಬಂದಿರೋ ರಿಪೋರ್ಟ್ಗೂ ಒಂದಕ್ಕೊಂದಕ್ಕೆ ತಾಳೆ ಆಗ್ತಿಲ್ಲ ಅಂದರೆ ಆಗ ನಾವು ರೋಗಿಗಳಿಗೆ ನೀವು ಇನ್ನೂ ಒಂದು ಸ್ವಲ್ಪ ಪರೀಕ್ಷೆ ಮಾಡಬೇಕು ಥೈರಾಯ್ಡ್ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀವಿ. ಆಗ ಅವ್ರಿಗೆ ಗೊಂದಲ ಆಗ್ತದೆ. ನಾವು ಬರೀ ಇದೊಂದು ಯಾತಕ್ಕೆ ಮಾಡೋದು ಅಂದರೆ ಅನಗತ್ಯ ವೆಚ್ಚವನ್ನು ಕಡಿತಗೊಳಿಸ್ಲಿಕ್ಕೆ. ಎಷ್ಟು ಕಮ್ಮಿ ವೆಚ್ಚದಲ್ಲಿ ನಮಗೆ ವಿಷಯಗಳು ತಿಳ್ಕೊಳ್ಳೋಕ್ಕಾಗುತ್ತೋ ಅದನ್ನು ಮಾಡಿರ್ತೀವಿ. ಆದರೆ ಇದು ಕೊಡ್ತಿರೋ ವಿಷಯ ಸಂಪೂರ್ಣವಾಗಿ ಖಾತ್ರಿ ಆಗ್ತಿಲ್ಲ, ಅದನ್ನು ಸರಿಯಾಗಿ ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ಆಗ ಹೆಚ್ಚಿನದಾಗ ಕಂಪ್ಲೀಟ್ ಥೈರಾಯ್ಡ್ ಹಾರ್ಮೋನ್ ಟೆಸ್ಟ್ ಮಾಡೋದಿರ್ಬೋದು, ಇಲ್ಲದಿದ್ದರೆ ಬೇರೆ ಬೇರೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳಿಸುವಂಥ ಪರೀಕ್ಷೆಗಳಿರ್ಬೋದು ರಕ್ತದಲ್ಲೇ, ಆಗ ಅದನ್ನು ಹೇಳ್ತೀವಿ. ಅದು ಎಲ್ಲ ಥೈರಾಯ್ಡಿಗೆ ಸಂಬಂಧಪಟ್ಟಿದ್ದೇನೆ. ಆದರೆ ಬಂದ ಪ್ರತಿಯೊಬ್ಬರಿಗೂ ಎಲ್ಲವುದನ್ನು ಮಾಡಲಿಕ್ಕೆ ಹೋಗಿರೋದಿಲ್ಲ. ಅವರ ಆಗಿನ ದೇಹ ಸ್ಥಿತಿ ಮೇಲೆ, ಹಾಗೆ ನಮಗೆ ಗೊತ್ತಾಗಿರೋ ವಿಷಯದ ಮೇಲೆ, ಆಗ ಇನ್ನೂ ಕೆಲವು ಅನುಮಾನಗಳಿಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಅದನ್ನು ತಿಳ್ಕೊಳ್ಳೋ ಉದ್ದೇಶದಿಂದ ಹೆಚ್ಚಿನ ಪರೀಕ್ಷೆಗಳು ಹೇಳ್ತೀವಿ. ಇಲ್ಲದಿದ್ದರೆ ಸಾಮಾನ್ಯವಾಗಿ ನಾವು ಹೇಳಲಿಕ್ಕೆ ಮುಂಚೆನೇ ಈ ಥರ ಥೈರಾಯ್ಡ್ ತೊಂದರೆ ಇರೋರು ಅವರೇ ಹೋಗಿರ್ತಾರೆ, ಒಂದು ಪ್ರಯೋಗಾಲಯದಲ್ಲಿ ರಕ್ತ ಕೊಟ್ಬಿಟ್ಟಿರ್ತಾರೆ, TSH ರಿಪೋರ್ಟ್ನು ತೊಗೊಂಡಿರ್ತಾರೆ, ಅದು ತಂದುಬಿಟ್ಟು ಇದು ಹಿಂಗಿದೆ, ನಾವು ಹೆಂಗೆ ತೊಗೊಳ್ಳೋದು ಅಂತ ಹೇಳ್ತೀವಿ. ಸರಿಯಾಗಿದ್ದಾಗ 180 ಭಾಗ ನಾವು ಅಷ್ಟೇ ಸಾಕು ಅಂತ ಹೇಳಿ ಬಿಟ್ಟಿರ್ತೀವಿ. ಆದರೆ ಕೆಲವು ಸಂದರ್ಭದಲ್ಲಿ ಈ ಥರ ಬರಬಹುದು. ಇದು ಜನರಿಗೆ ಗೊತ್ತಿರೋದು ಒಳ್ಳೆಯದು. ಅವಶ್ಯಕತೆ ಬಿದ್ದಾಗ ಅವ್ರು ಹೇಳ್ತಿದ್ರೆ ಅವ್ರು ಯಾವುದನ್ನು ಹೆಚ್ಚಿನ ಪರೀಕ್ಷೆ ಹೇಳ್ತಾರೋ ಅದನ್ನು ಮಾಡ್ಬೋದು. ಆದರೆ ಯಾತಕ್ಕೆ ಮಾಡ್ತಿದ್ದಾರೆ ಅನ್ನೋದು ಸಂದೇಹ ಇದ್ದರೆ ವೈದ್ಯರ ಹತ್ರ ಮಾತಾಡಿ ತಿಳ್ಕೊಂಡು ಮುಂದುವರಿಬೋದಲ್ಲಿ. ಒಳ್ಳೆ ವಿಚಾರನೇ ಹೇಳಿದ್ರಿ ಸರ್. ಇದಂತೂ ಉಪಯುಕ್ತವಾದ ಮಾಹಿತಿ. ಈಗ TSH ಅಂತಂದರೆ ಸಾಮಾನ್ಯವಾಗಿ ಅವರು ಟೆಸ್ಟ್ ಬರ್ಕೊಡ್ತಾರೆ, ಆಗಷ್ಟೇ ನಾವು ಪರೀಕ್ಷೆ ಮಾಡಿಸ್ಬಿಟ್ಟು ತೊಗೊಂಡು ವೈದ್ಯರ ಬಳಿ ಕೊಡ್ತೀವಿ. ಸಮಾಜ ಮತ್ತು ಜನರು ತುಂಬ ಬುದ್ಧಿವಂತೆ ಆಗಿದ್ದಾರಪ್ಪ. ಎಲ್ಲ ಟೈಮ್ನಲ್ಲೂ ಅವರು ವೈದ್ಯರ ಹತ್ರ ಬಂದು ಇದನ್ನು ಬರೆಸ್ಕೊಂಡು ಹೋಗಿರೋದಿಲ್ಲ, ಅವರೇ ಇದನ್ನು ಮಾಡಿಸ್ಕೊಂಡ್ಬಿಟ್ಟು ಆ ರಿಪೋರ್ಟ್ನ ತಂದು ತೋರಿಸ್ಬಿಟ್ಟು ಇದಕ್ಕೆ ಏನು ಮಾಡೋದು ಅಂತಲೂ ಕೇಳ್ತಾರೆ. ಈಗ ಅದು ಒಂಥರದಲ್ಲಿ ಒಳ್ಳೆಯದೇನೆ. ಅದರ ವಿಚಾರ ಅವರಿಗೆ ಗೊತ್ತಿರ್ತದೆ, ಅದನ್ನು ನೋಡಬೇಕು ಅಂತ ಮಾಡಿರ್ತಾರೆ. ಆದರೆ ಅದನ್ನು ಮಾಡಲಿಕ್ಕೆ ಹೋದಾಗ ಅದು ಒಂದರಲ್ಲೇ ಕೆಲವು ಸಂದರ್ಭದಲ್ಲಿ ಸಂಪೂರ್ಣ ವಿಷಯ ತಿಳಿದೇ ಇದ್ದಾಗ ಬೇರೆ ಪರೀಕ್ಷೆ ಮಾಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಮತ್ತು ಅವ್ರಿಗೆ ಅನುಮಾನ ಇದ್ದರೆ ಅನಾವಶ್ಯಕವಾಗಿ ಸುಮ್ಮನೆ ಮಾಡಿಸ್ಕೊಳ್ಳೋದಕ್ಕಿಂತ, ಪರೀಕ್ಷೆ ಮಾಡಿಸೋಕ್ಕಿಂತ ಪ್ರಯೋಗಾಲಯಕ್ಕೆ ಹೋಗೋಕ್ಕೆ ಮುಂಚೆ ವೈದ್ಯರತೆ ತಿಳ್ಕೊಂಡು ಇಷ್ಟೇ ಸಾಕ, ಬೇರೆ ಏನಾದ್ರು ಮಾಡಿಸ್ಕೋಬೇಕಂತ ತಿಳ್ಕೊಂಡೋದ್ರೆ 2-3 ಸಲ ಮಾಡೋದನ್ನು ತಪ್ಪಿಸ್ಬಹುದು. ಈಗ ಮೊದಲೇ ಈ ಟ್ರೀಟ್ಮೆಂಟ್ ತಗೋತಿರ್ತಾರಲ್ಲ, ಅವ್ರಿಗೆ TSH ಒಂದೇ ಮಾಡಿಸಿದ್ರೆ ಸಾಕ? ಸಾಮಾನ್ಯವಾಗಿ ಹಾಗೆ ಮಾಡಿರ್ತೀವಿ.
ಉತ್ತಮವಾದ ವಿಚಾರಗಳನ್ನ ಹೇಳಿದ್ದೀರ ಸರ್. ಹಾಗೆಯೇ ಈಗ ಚಿಕಿತ್ಸಾ ಕ್ರಮಗಳ ಬಗ್ಗೆ ಮಾತಾಡೋದಾದರೆ, ಮೊದಲೇ ಹೇಳ್ತಾ ಇದ್ರಿ ಈಗ ಹೈಪರ್ ಥೈರಾಯ್ಡಲ್ಲಿ ನಾನಾ ರೀತಿಯ ಚಿಕಿತ್ಸೆಗಳಿದ್ದಾವೆ, ಹೈಪರ್ ಥೈರಾಯ್ಡಲ್ಲಿ ಚಿಕಿತ್ಸೆಗಳಿದ್ದಾವೆ. ಅದು ಬಿಟ್ಟರೆ ಇನ್ನು ಯಾವ ರೀತಿಯ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅಂತ ಹೇಳ್ತೀರಾ ಈ ಥೈರಾಯ್ಡ್ಗೆ? ಇದಕ್ಕೆ ಇನ್ನೂ ಬೇರೆ ರೀತಿಯ ಚಿಕಿತ್ಸೆ ಹೆಚ್ಚಿನ ಬಗ್ಗೆ ಸದ್ಯಕ್ಕೆ ಗಮನ ಹರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಹೈಪರ್ ಥೈರಾಯ್ಡ್ ಅಥವಾ ಹೈಪೋಥೈರಾಯ್ಡ್ ಬಗ್ಗೆ ಕೂಲಂಕುಷವಾಗಿ ಈಗಾಗಲೇ ಹೇಳಿದ್ದೀನಿ, ಜನರಿಗೆ ತಿಳಿಯುವ ವಿಷಯಗಳ ಬಗ್ಗೆ. ಆದರೆ ಅವರಿಗೆ ಇದರಲ್ಲಿ ಪೂರ್ತಿ ಸಮಸ್ಯೆ ಪರಿಹಾರ ಆಗ್ತಿಲ್ಲ, ಆದರೆ ಅವರು ಇನ್ನೂ ಒದ್ದಾಡ್ತಿದ್ದಾರೆ, ಬೇರೆ ಸಮಸ್ಯೆಗಳಿರ್ಬೋದು ಅಂತಂದಾಗ ಒಂದಿರ್ಬೋದು ಅವರಿಗೆ ಅರ್ಬುದ ರೋಧಕದಿಂದ ಆಗ್ತಾ ಇರ್ಬೋದಾ, ಥೈರಾಯ್ಡಿಂದ ಕ್ಯಾನ್ಸರಿಂದನೂ ಆಗ್ತಿರ್ಬೋದು ಅನ್ನೋದು ಕೆಲವು ಅನುಮಾನಗಳು ಬರ್ಬೋದು. ಅಂಥ ಟೈಮ್ ಬಂದಾಗ ಅದಕ್ಕೆ ಮಾಡಬೇಕಾಗಿರೋದು ಪರೀಕ್ಷೆಗಳಿರ್ಬೋದು, ಚಿಕಿತ್ಸೆಗಳಿರ್ಬೋದು, ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಇದನ್ನು ಹೇಳುವಾಗ 2 ವಿಷಯಗಳು ಹೇಳಕ್ಕೆ ಬರ್ತೀನಿ. ಪ್ರತಿಯೊಬ್ಬರಿಗೂ ಅವ್ರಿಗೆ ಏನಾದ್ರು ಥೈರಾಯ್ಡ್ ಇದೆ ಅಂದರೆ ಹಾಗೆ ನಂಗೆ ಥೈರಾಯ್ಡ್ ಕ್ಯಾನ್ಸರ್ ಇದೆಯಾ ಅಂತ ಅನಾವಶ್ಯಕವಾಗಿ ಆತಂಕ ಪಡೋದು ಬೇಡ. ಆದರೆ ಯಾರಿಗಾರು ಆರಾಮಾಗಿಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟಿದ್ದಂಗೆ ಹೆಚ್ಚಿನ ಪರೀಕ್ಷೆ ಮಾಡಬೇಕಂತ ಡಾಕ್ಟರ್ ಹೇಳಿದರೆ ಅವ್ರು ಯಾವ ಕಾರಣಕ್ಕೆ ಹೇಳ್ತಾ ಇದ್ದಾರೋ ಅದನ್ನು ಮಾಡಿಸ್ಕೊಂಡ್ಬಿಟ್ಟು ಅನುಮಾನಗಳನ್ನ ಪರಿಹರಿಸ್ಕೊಳ್ಳೋದು ಒಳ್ಳೆಯದು. ಹೌದು. ಇದು ನಾನು ಹೇಳೋದಕ್ಕೆ ಮುಖ್ಯ ಉದ್ದೇಶ ಏನು ಅಂದರೆ, ಸಾಮಾನ್ಯವಾಗಿ ನಾವು ಜನರಲ್ಲಿ ಒಂದು ರೀತಿಯ ವರ್ಗವನ್ನು ಕಾಣ್ತೀವಿ. ಅವರು ಸ್ವಭಾವತಃ ಹೆಚ್ಚು ಆತಂಕಕ್ಕೆ ಒಳಗಾಗ್ತಾರೆ. ಅವರು ಆತಂಕಕ್ಕೆ ಒಳಗಾಗದೇ ಒಂದು ಅವ್ರಿಗೆ ರೋಗ ಲಕ್ಷಣ ಆಗಿರ್ತದೆ, ಕಾಯಿಲೆ ಇರಲಿ ಬಿಡಲಿ. ಈಗ ಯಾವುದಾದ್ರು ಒಂದು ತೊಂದರೆ, ಯಾರಿಗಾರು ಉದಾಹರಣೆಗೆ ಕೂದಲು ಉದುರ್ತಿದೆ ಅಂದರೆ ನಂಗೆ ಥೈರಾಯ್ಡ್ ಇರ್ಬೋದು ಅಂತಲೇ ಯೋಚನೆ ಮಾಡ್ತಾರೆ. ಅದು ಇಲ್ಲದೆ ಇರ್ಬೋದು. ಅದು ಪ್ರತಿಯೊಂದಕ್ಕೂ ಬೇರೆ ಬೇರೆ ಕಾರಣಗಳಿರ್ತದೆ. ಇದರಲ್ಲಿ ನಾನು ಹೆಚ್ಚಿನ ವಿಶ್ಲೇಷಣೆ ಮಾಡಲಿಕ್ಕೆ, ಹೆಚ್ಚಿನ ವಿಚಾರ ಹೇಳಕ್ಕೆ ಹೋಗ್ತಿರೋದು ಯಾತಕ್ಕೆ ಬೇಡ ಅಂತ ಅಂದ್ಕೊಂಡೆ ಅಂದರೆ, ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ. ಹೆಚ್ಚಿನ ಆತಂಕಗೊಳಗಾಗುವಂಥ ಜನ ಇರೋರು ಏನಂದರೆ, ಪ್ರತಿಯೊಂದು ನನಗೆ ಇದು ಆಗ್ತಿರ್ಬೋದು ಅನ್ನೋ ಯೋಚನೆ ಮಾಡಿದಾಗ ಅವರಿಗೆ ಕಾಯಿಲೆಗಿಂತ ಆತಂಕನೇ ಒಂದು ಕಾಯಿಲೆ ಆಗಕ್ಕೆ ಅದು ಮಾಡೋದು ಬೇಡ. ಆದರೆ ಮುಖ್ಯವಾಗಿ ಗೊತ್ತಾಗಬೇಕಾಗಿರೋದು ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಹೈಪೋ ಇರ್ಬೋದು. ಅದಕ್ಕೆ ಬೇಕಾಗಿದ್ದಾಗ ಔಷಧಿ ತಗೊಳ್ಬೋದು. ಅದೆರಡಕ್ಕೂ ಬೇರೆ ಬೇರೆ ಥರದ ಮಾತ್ರೆ ಇರ್ತದೆ. ಎಲ್ಲರೂ ಈಗ ಹೈಪೋಥೈರಾಯ್ಡಿಸಮ್ ಇರೋದು ಮಾತ್ರೆ ಕೊಡೋರ್ಗೇನೆ ಹೈಪರ್ ಥೈರಾಯ್ಡಿಸಮ್ ಅವ್ರಿಗೆ ಅದನ್ನು ಕೊಡೋದಿಲ್ಲ. ಅದನ್ನು ಕೊಟ್ಟಾಗ ಇದು ಹೈಪೋಥೈರಾಯ್ಡಿಸಮ್ ಇರೋರ್ಗೆ ಅದನ್ನು ಕೊಡ್ಲಿಕ್ಕೆ ಹೋಯ್ತು ಅಂದರೆ ಅದು ಇನ್ನೂ ಕಾಯಿಲೆ ಜಾಸ್ತಿ ಮಾಡ್ತದೆ. ಸೊ ಕೆಲವ್ರಲ್ಲಿ ಆ ಮನಸ್ಸಿನಲ್ಲಿ ಇರ್ತದೆ, ಥೈರಾಯ್ಡ್ ಅಂದರೆ ಬಾಟ್ಲಲ್ಲಿರೋ ಮಾತ್ರೆ, ಆ ಬಾಟ್ಲಲ್ಲಿರೋದು ಮಾತ್ರೆ ಅಂದರೆ ಒಂದೇ, ಅವ್ರು ತಗೋತೀರಂದರೆ ನನಗೂ ಇರ್ಬೋದು ಅಂತ ನಾನು ತೊಗೊಳ್ತೀನಿ ಅನ್ನೋದು ಮನಸ್ಸು ಸ್ಥಿತಿನಲ್ಲಿ ಕಮ್ಮಿ ಜನ ಇರ್ತಾರೆ. ಅದು ಮಾಡಬಾರ್ದು. ಅದರಲ್ಲಿ ಬಾಟ್ಲಲ್ಲೇ ಬರಬಹುದು ಮಾತ್ರೆ, ಅದು ಎರಡಕ್ಕೂ ಮಾಡಬೇಕಾಗಿರೋದು ಅದೇ ಥರ ಇರ್ತದೆ, ಆದರೆ ಬೇರೆ ಬೇರೆ ಇರ್ತದೆ. ಅವರು ಇಲ್ಲದೇ ಇರೋ ಸಮಸ್ಯೆಗೆ ಅವ್ರು ತೊಗೊಳ್ಲಿಕ್ಕೆ ಹೋಯ್ತು ಅಂದರೆ ಆಗ ಸಮಸ್ಯೆ ಬರ್ತದೆ. ಅದನ್ನು ತಪ್ಪಿಸ್ಲಿಕ್ಕೆ ಒಂದೇ ಒಂದು ವಿಧಾನ ಏನಂದರೆ, ಎಷ್ಟು ತಿಳ್ಕೊಂಬಿಟ್ಟು ಅನುಮಾನ ಇದೆ ಏನೋ ಆಗ್ತಿದೆ ಅಂದರೆ ಆ ಸಂದರ್ಭದಲ್ಲಿ ವೈದ್ಯರ ಜೊತೆ ಸಲಹೆ ಪಡೆದು ಪರೀಕ್ಷೆ ಮಾಡಿಸ್ಕೊಂಡು ಹೆಚ್ಚಿನ ಸೂಕ್ತವಾಗಿರ್ತದೆ ಅಂತ ಅನ್ಸುತ್ತೆ. ಅದೇ ಅಂದರೆ ಬಾಟ್ಲಲ್ಲಿರೋ ಮಾತ್ರೆನೇ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅದನ್ನೇ ತಗೊಳ್ಳೋದಿಲ್ಲ. ಯಾಕೆಂದರೆ ಐಪೋನಾದರೂ ಇರ್ಬೋದು, ಹೈಪರ್ ಕೆಲವು ಸಂದರ್ಭದಲ್ಲಿ ನಾವು ನೋಡ್ತೀವಿ. ಹೌದು, ಸಾಮಾನ್ಯವಾಗಿ ಈಗ ನಮ್ಮ ತಾಯಿಗಿತ್ತು, ನಮ್ಮ ತಂಗಿಗಿತ್ತು ಅಂತ ಅಂದ್ಬಿಟ್ಟು ಅವ್ರನ್ನ ತಗೋತೀರ, ನಾನು ಇದನ್ನು ಒಂದು ತೊಗೊಂಡ್ಬಿಟ್ಬಿಡ್ಲ ಅಂದರೆ ಇವ್ರಿಗೆ ಅದಕ್ಕೆ ವಿರುದ್ಧವಾಗಿರುವಂಥ ತೊಂದರೆ ಆಗಿದ್ರೆ ಏನಾಗುತ್ತೆ, ಅದಿನ್ನೂ ಜಾಸ್ತಿ ಆಗ್ತದೆ. ಇದು ತಿಳ್ಕೊಳ್ಳೋದು ಇನ್ನೊಂದು ಮುಖ್ಯವಾದ ವಿಷಯ. ಹೌದು. ಯಾತಕ್ಕೆ ಅದನ್ನು ಹೇಳ್ತೀನಿ ಅಂದರೆ, ಥೈರಾಯ್ಡ್ ಗ್ರಂಥಿ ಜೀವನ ಪರ್ಯಂತ ಒಂದೇ ಥರ ಕೆಲಸ ಮಾಡಲ್ಲ. ಸಮಯಕ್ಕೆ ಸಕ್ಕಂಗೆ ಅದರದ ಹಾರ್ಮೋನು ಸ್ವಲ್ಪ ಜಾಸ್ತಿ ಆಗೋದು, ಕಮ್ಮಿ ಆಗ್ಬೋದು, ಎಲ್ಲ ಆಗ್ತಾ ಇರ್ತದೆ. ಅದು ಈ ಥರ ಸಮಸ್ಯೆ ಇದ್ದವ್ರಿಗೆ ಅದು ಹೆಚ್ಚಿನ ವ್ಯತ್ಯಾಸನೂ ಬರ್ತದೆ. ಈಗ ಉದಾಹರಣೆಗೆ ಆಟೋ ಇಮ್ಯೂನ್ ಥೈರಾಯ್ಡೈಟಿಸ್ ಅಂತ ನಾನು ಹೇಳಕ್ಕೆ ಹೋದಾಗ ಅದರಲ್ಲಿ ಶುರುವಿನಲ್ಲಿ ಅವ್ರಿಗೆ ಹೈಪರ್ ಥೈರಾಯ್ಡಿಸಮ್ ಕಾಣ್ಬೋದು. ಅದರ ರೋಗ ಲಕ್ಷಣಗಳು ದೇಹದಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿದೆ, ಅದಾಗ್ತದೆ. ಆವಾಗ ನಾವು ಅದನ್ನು ಕಮ್ಮಿ ಮಾಡೋದಕ್ಕೆ ಔಷಧಿ ಕೊಟ್ಟಿರ್ತೀವಿ. ಆದರೆ ಕಾಲ ಕಳೆದಂತೆ ಆ ಗ್ರಂಥಿನೇ ನಾಶ ಆದಾಗ ಅದು ಜಾಸ್ತಿ ಉತ್ಪಾದನೆ ಮಾಡೋದಿರಲಿ, ನಮ್ಮ ದೇಹಕ್ಕೆ ಬೇಕಾದಷ್ಟು ಮಾಡೋಕ್ಕಾಗೋದಿಲ್ಲ, ಆಗ ಕಮ್ಮಿ ಆಗ್ತದೆ. ಆಗ ನಾವೇನು ಮಾಡ್ತೀವಿ, ಆ ಮಾತ್ರೆ ನಿಲ್ಲಿಸ್ಬಿಟ್ಟು ಕಮ್ಮಿ ಆಗಿರೋದ್ರಿಂದ ಹೆಚ್ಚಿನಾಗಿರುವಂಥ ಹೊಸ ಮಾತ್ರೆ ಹೊರಗಡೆ ಹಾಕ್ತೀವಿ. ಅಂದರೆ ಈ ಥರ ವ್ಯತ್ಯಾಸಗಳು ಕೆಲವು ವ್ಯಕ್ತಿಗಳಲ್ಲಿ ಅವ್ರಿಗೆ ಯಾವ ಕಾರಣದಿಂದ ಅದು ಬಂದಿದೆ ಅನ್ನೋದ್ರ ಮೇಲೆ ಹೋಗ್ತದೆ. ಹಾಗೆ ವ್ಯತ್ಯಾಸ ಮಾಡ್ಬೋದು. ಅದು ಇವತ್ತು ಹಿಂಗಿದೆ, ನಾಳೆ ಹೆಂಗಾಗಿದೆ ಹಂಗಾಗೋದಿಲ್ಲ. ಅದು ಕೆಲವು ತಿಂಗಳು, ವಾರಗಳಲ್ಲಿ, ವರ್ಷಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅದು ಎಷ್ಟು ವ್ಯತ್ಯಾಸ ಆಗ್ಬೋದು ಅಂತ ಗೊತ್ತಾದಾಗ, ನೀವು ಮೊದಲೇ ಕೇಳಿದ್ರಿ,
3 ತಿಂಗಳಿಗೊಂದ್ಸಲಿ ನೋಡಬೇಕಾ, 6 ತಿಂಗಳಿಗೊಂದ್ಸಲಿ ನೋಡಬೇಕಾ, ತಿಂಗಳಿಗೊಂದ್ಸಲಿ ನೋಡಬೇಕಾ, ಅಥವಾ ವರ್ಷಕ್ಕೊಂದ್ಸಲಿ ನೋಡಿದ್ರು ಆಗ್ತದಾ ಅಂತ ಪರೀಕ್ಷೆ ಮಾಡಲಿಕ್ಕೆ. ಇದು ಆಗಿನ ಸಂದರ್ಭಕ್ಕೆ ತಕ್ಕಂಗೆ ವೈದ್ಯರು ಎಷ್ಟು ಬೇಗ ನೋಡಬೇಕು ಅನ್ನೋದನ್ನು ಹೇಳ್ತಾರೆ. ಅವ್ರಿಗೆ ಈ ಥರ ವ್ಯತ್ಯಾಸ ತುಂಬ ಆಗ್ತಿರ್ಬೋದು ಅಂದರೆ ಅವ್ರಿಗೆ ಮುಂಚೆನೇ ಬಂದು ಪರೀಕ್ಷೆ ಮಾಡಿಸ್ಕೊಳ್ತಾರೆ. ಅದು ಹೆಚ್ಚಿನ ವ್ಯತ್ಯಾಸ ಇಲ್ಲ, ಅದು ಒಂದೇ ಪ್ರಮಾಣದಲ್ಲಿ ಇರ್ತದೆ ತಿಂಗಳಾನ್ಗಟ್ಲೆ ಅಂದರೆ ಆಗ 6 ತಿಂಗಳಿಗೊಂದ್ಸಲಿ ನೋಡಿದ್ರೂ ಸಾಧ್ಯ ಆಗ್ತದೆ. ಈ ಥರ ವ್ಯತ್ಯಾಸ ಕೆಲವು ಥರದ ಕಾಯಿಲೆಗಳಿಗೆ, ಥೈರಾಯ್ಡಿಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳಿಗೆ ಆ ಕಾರಣದಿಂದ ಬಂದಿರೋ ಸಂದರ್ಭಕ್ಕೆ ಹೈಪರ್ ಥೈರಾಯ್ಡಿಸಮ್ಗೆ ಆಗ್ತದೆ. ಅದರಿಂದ ಒಂದೇ ವ್ಯಕ್ತಿಗೆ ಇದನ್ನು ಹೇಳೋ ಉದ್ದೇಶ ಏನು ಅಂದರೆ, ಒಂದೇ ವ್ಯಕ್ತಿನಲ್ಲಿ ಏನಪ್ಪ ಇವತ್ತು ಡಾಕ್ಟರ್ ನಂಗೆ ಹೈಪರ್ ಥೈರಾಯ್ಡಿಸಮ್ ಇದೆ ಅಂತ ಅದು ಮಾತ್ರೆ ಕೊಟ್ಟರು, ಆದರೆ 2 ವರ್ಷ ಹಿಂದೆ ನೋಡಿದಾಗ ನಂಗೆ ಏನೂ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಥರದ ಮಾತ್ರೆ ಕೊಟ್ಟಿದ್ರು ಅಂದರೆ ಅದು ಆ ಗ್ರಂಥಿನಲ್ಲಿ ಆಗಿರೋ ವ್ಯತ್ಯಾಸಗಳನ್ನ ಗಮನಿಸಿ ಅದಕ್ಕೆ ತಕ್ಕಂಗೆ ಮಾತ್ರೆಗಳನ್ನ ಬದಲಾಯಿಸ್ತಾ ಇರ್ಬೋದು. ಸಾಮಾನ್ಯವಾಗಿ ಜಾಸ್ತಿ ಇದ್ದು ಆಮೇಲೆ ಕಮ್ಮಿ ಆಗಿದ್ದು ಅದಕ್ಕೆ ಔಷಧಿ ಕೊಡೋದು ಸಾಧ್ಯತೆಗಳು ಇರ್ತದೆ. ಅದೇ ವ್ಯಕ್ತಿಯ ರೋಗ ಲಕ್ಷಣದ ಮೇಲೆ ಆಧಾರವಾಗಿರುತ್ತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಿದ್ದ ತೊಂದರೆ ಇದೆ ಅಂತ ತಿಳ್ಕೊಂಡಿದ್ದು ಅದಕ್ಕೆ ಬೇಕಾದಾಗ ಈ ಥರ ವ್ಯತ್ಯಾಸ ಬಂದಿದ್ರೆ ಅನುಮಾನ ಬರೋದು ಸಹಜ. ಅದು ಏನು ಒಂದ್ಸಲಿ ನೀವು ಜಾಸ್ತಿ ಇದೆ ಅಂತೀರಾ, ಇವತ್ತು ಕಮ್ಮಿ ಇದೆ ಅಂತ ಹೇಳ್ತಿದ್ದೀರಾ, ಹಾಗಾದ್ರೆ ಅದು ಕಾರಣ ಏನು ಅಂತ ತಿಳ್ಕೊಳ್ಳೋದು. ಅದಕ್ಕೆ ತಿಳ್ಕೊಂಡಾಗ ಈಗ ನಾನು ಹೇಳ್ದಂಗೆ ವೈದ್ಯರು ಅವ್ರಿಗೆ ಅದನ್ನು ಹೇಳ್ಬೋದು, ಆ ಪ್ರಮುಖ ಕಾರಣದಿಂದ ಹಂಗೆ ವ್ಯತ್ಯಾಸ ಆಗ್ತಿದೆ ಅಂತ. ಅದು ಅವರು ರೋಗ ನಿರ್ಣಯ ಮಾಡಿರೋದೇ ತಪ್ಪು ಅನ್ನೋ ಥರ ಒಂದು ಅಭಿಪ್ರಾಯಕ್ಕೆ ಬರೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಅದು ಒಳಗಡೆ ಗ್ರಂಥಿನಲ್ಲಿ ಆಗ್ತಿರೋಂಥ ವ್ಯತ್ಯಾಸ ಅದು. ಸರ್, ಹಾಗೆ ಈಗ ಈ ಮಾತ್ರೆಗಳನ್ನ ತಗೊಳ್ಳೋದ್ರಿಂದ ಅಡ್ಡ ಪರಿಣಾಮಗಳೇನಾಗೋದಿಲ್ವಾ? ಹೈಪೋಥೈರಾಯ್ಡಿಸಮ್ಗೆ ನಾವು ಕೊಡ್ತಾ ಇರೋ ಥೈರಾಯ್ಡ್ ಹಾರ್ಮೋನ್ಸಿಂದ ನಾವು ತೆಗೆದುಕೊಳ್ಬೇಕಾಗಿರುವಂಥ ನಿರ್ದಿಷ್ಟ ಪ್ರಮಾಣದಲ್ಲೇ ತಗೊಳ್ತಿದ್ರೆ ತೊಂದರೆ ಆಗೋದಿಲ್ಲ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ ಅದರಿಂದ ದೇಹದಲ್ಲಿ ಹೈಪರ್ ಥೈರಾಯ್ಡಿಸಮ್ ಲಕ್ಷಣ ಬರ್ತದೆ. ಅದರಿಂದ ಏನೇನು ಸಮಸ್ಯೆಗಳಾಗ್ತದೋ ಅದು ಕಾಣ್ಬರ್ತದೆ, ಅದು ಅಡ್ಡ ಪರಿಣಾಮ. ಹೈಪರ್ ಥೈರಾಯ್ಡಿಸಮ್ ಕೊಡುವಂಥ ಮಾತ್ರೆ ಅದು ಹಾರ್ಮೋನ್ ಅಲ್ಲ, ಅದು ಬೇರೆ ಥರದ ಮಾತ್ರೆ, ಅದು ಹಾರ್ಮೋನನ್ನು ಕಮ್ಮಿ ಮಾಡುವಂಥದ್ದು. ಅದರಲ್ಲೂ ಕೆಲವು ಅಡ್ಡ ಪರಿಣಾಮಗಳು ಬೀರ್ತದೆ. ಅದು ರಕ್ತ ಕಣಗಳ ಮೇಲೆ ಸ್ವಲ್ಪ ತೊಂದರೆ ಕೊಡ್ಬೋದು, ಅಥವಾ ಬೇರೆ ಥರದ ಅಡ್ಡ ಪರಿಣಾಮಗಳನ್ನು ಕೊಡ್ಬೋದು. ಅಂಥ ಮಾತ್ರೆಗಳು ಕೊಡ್ತಿದ್ದವ್ರಿಗೆ ನಾವು ಬರೀ ಅವ್ರ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ ಎಷ್ಟಿದೆ ಅಂತ ಮಾತ್ರ ನೋಡೋದಕ್ಕೆ ಪರೀಕ್ಷೆ ಮಾಡೋದಿಲ್ಲ. ಕೆಲವು ಬೇರೆ ರಕ್ತ ಪರೀಕ್ಷೆಗಳು ಮಾಡೋದು ಉದ್ದೇಶ ಏನು ಅಂದರೆ ಈ ಥರ ಅಡ್ಡ ಪರಿಣಾಮಗಳೇನಾದ್ರು ಅವ್ರ ದೇಹದಲ್ಲಿ ಕಾಣ್ತಿದ್ಯಾ ಅಂತ ತಿಳ್ಕೊಳ್ಳಿಕ್ಕೆ. ಅದೇನಾದ್ರು ಇದೆಯಾ ಅದಕ್ಕೆ ತಕ್ಕಂಗೆ ಔಷಧಿಯ ಪ್ರಮಾಣವನ್ನಾಗಲಿ ಅಥವಾ ಔಷಧಿಯನ್ನು ಬದಲಾಯಿಸುವುದನ್ನಾಗಲಿ ಮಾಡಲಿಕ್ಕೆ ಹೋಗ್ತೀವಿ, ಅಥವಾ ಕೊಡ್ತಿರೋ ಚಿಕಿತ್ಸಾ ವಿಧಾನವನ್ನೇ ಬದಲಾಯಿಸ್ಬೋದು. ಆ ಪರೀಕ್ಷೆಗಳೆಲ್ಲ ಮಾಡೋ ಉದ್ದೇಶನೇ ಈ ಬರೀ ಥೈರಾಯ್ಡನ ಕೆಲಸ ಸಮರ್ಪಕವಾಗಿದೆಯೋ ತಿಳ್ಕೊಳ್ಳೋದು ಒಂದೇ ಅಲ್ಲ, ಔಷಧಿಯಿಂದನೂ ಏನಾದರೂ ಅಡ್ಡ ಪರಿಣಾಮಗಳಾಗ್ತಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ. ಒಳ್ಳೆ ವಿಚಾರ ಹೇಳಿದ್ರಿ ಸರ್. ಸಾಕಷ್ಟು ಜನರ ಪ್ರಶ್ನೆಗಳಿಗೆ ಅಥವಾ ಗೊಂದಲಗಳಿಗೆ ನೀವು ಉತ್ತರಿಸಿದ್ದೀರ. ಹಾಗೆಯೇ ಸರ್, ಈಗ ಥೈರಾಯ್ಡ್ನ ನಿಯಂತ್ರಣ ಮಾಡಬೇಕು ಅಂತಂದರೆ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅಂತ ಹೇಳ್ತೀರಾ? ಇದನ್ನು ಇದುವರೆಗೆ ಹೇಳಿದ್ದನ್ನು ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಥೈರಾಯ್ಡ್ ಅನ್ನೋದು ಒಂದು ಗ್ರಂಥಿ, ಎಲ್ರಿಗೂ ಇರ್ತದೆ. ಥೈರಾಯ್ಡ್ ಯಾರು ಇದೆ ಅಂದರೆ ಅದು ಕಾಯಿಲೆನೇ ಅನ್ನೋದನ್ನು ಒಂದು ತಲೆ ತೆಗೆದುಕೊಳ್ಳೋದು ಬೇಡ. ಆದರೆ ಅದರಿಂದ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂದರೆ ಸಾಮಾನ್ಯವಾಗಿ ಇದು ಹೈಪರ್ ಥೈರಾಯ್ಡಿಸಮ್, ಹೈಪೋಥೈರಾಯ್ಡಿಸಮ್ ಅಥವಾ ಈ ಥರ ಗಂಟುಗಳಿರ್ಬೋದು. ಆ ಥರದ್ದು ಯಾವುದೇ ಅನುಮಾನ ಬಂತಂದರೂ ಹತ್ತಿರದ ಡಾಕ್ಟ್ರ್ನಲ್ಲಿ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅದು ಅವ್ರಿಗೂ ಅದೇ ಸಂದೇಹ ಬಂದಿದೆ ಅಂದರೆ ಅದಕ್ಕೆ ಬೇಕಾಗಿರೋ ಪರೀಕ್ಷೆಗಳು ಏನೇನು ಹೇಳ್ತಾರೆ, ರಕ್ತ ಪರೀಕ್ಷೆ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಮಾಡಿಸ್ಕೊಂಡು ಮುಂದುವರಿಯೋದು ಒಳ್ಳೆಯದು. ಎಷ್ಟರ ಮಟ್ಟಿಗೆ ಈ ಸಮಸ್ಯೆ ಬಗ್ಗೆ ಅರಿವು ಮತ್ತು ಅದಕ್ಕೆ ತಡ ಮಾಡದೆ ವೈದ್ಯಕರಲ್ಲಿ ಹೋಗಿಬಿಟ್ಟು ಅವರ ಸಲಹೆ ತೆಗೆದುಕೊಂಡು, ಆ ಸಲಹೆ ತೆಗೆದುಕೊಂಡಾಗ ಇವರಿಗೆ ಮನಸ್ಸಿಗೆ ಪೂರ್ತಿ ಸಮಾಧಾನ ಇಲ್ಲದಿದ್ದರೆ ಅವರು ಇನ್ನೊಂದು ಅಭಿಪ್ರಾಯ ತಗೊಳ್ಳೋದ್ರಲ್ಲಿ ನಷ್ಟ ಇಲ್ಲ. ಆದರೆ ಇನ್ನೊಂದು ಅಭಿಪ್ರಾಯ ಮತ್ತೊಂದು ಅಭಿಪ್ರಾಯ ಅಂತ ಬರೀ ಅಭಿಪ್ರಾಯಗಳು ತೊಗೊಂಡ್ಬಿಟ್ಟು ಕಾಲ ದೂಡೋದು ಬೇಡ. ಅದೆರಡು ಮಾಡಿದ್ರೆ ಈಗ ಪ್ರಚಲಿತ ಇರುವ ಥೈರಾಯ್ಡ್ ಸಮಸ್ಯೆಗಳಿಗೆ ಕಂಡುಹಿಡಿಯಲಿಕ್ಕೆ ಸುಲಭ ಆಗ್ತದೆ. ಕಂಡುಹಿಡಿದ ಮೇಲಿಂದ ಕಾಲಕ್ಕೆ ಹೇಳಿದ ರೀತಿಯಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಮತ್ತು ಔಷಧಿಗಳನ್ನ ತೆಗೆದುಕೊಳ್ಳೋದು, ಅಷ್ಟು ಮಾಡಿದ್ರೆ ಬೇರೆ ಯಾವುದೇ ಯೋಚನೆ ಇಲ್ಲದೇ ಎಲ್ಲ ವ್ಯಕ್ತಿಗಳ ಥರ ಸಹಜ ಜೀವನವನ್ನು ನಡೆಸಬಹುದು. ಒಳ್ಳೆಯ ವಿಚಾರ ಹೇಳಿದ್ರಿ ಸರ್. ಹಾಗೆ ಈಗ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಈ ಥೈರಾಯ್ಡ್ ಬಗ್ಗೆ ಏನು ಸಲಹೆ ಸಂದೇಶಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಬಹುಶಃ ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಒಂದು ಘೋಷವಾಕ್ಯ ಏನು ಹೇಳ್ತಾ ಇದ್ರು, ಆತಂಕ ಬೇಡ, ಎಚ್ಚರಿಕೆ ಇರಲಿ.
ಒಂದು ಮಾತಿನಲ್ಲಿ ಹೇಳಿದರೆ ಅಷ್ಟು ಹೇಳಿದರೆ ಸಾಕಲ್ವ. ಎಚ್ಚರ ಇರಿ, ಇದ್ರ ಬಗ್ಗೆ ಭಯ ಪಡೋದು. ತಿಳುವಳಿಕೆ ಇಟ್ಕೊಂಡಿರಿ. ತೊಂದರೆ ಇದ್ದಾಗ ಪರೀಕ್ಷೆ ಮಾಡಿಸ್ಕೊಳ್ಳಿ. ಅದೇನಾದ್ರು ಗೊತ್ತಾಯಿತು ಅಂದರೆ ಅದಕ್ಕೆ ಬೇಕಾಗಿರೋ ಔಷಧಿ ತಗೊಳ್ಳಿಲ್ಲ ಅಂದರೆ ಖಂಡಿತ ತೊಂದರೆ ಆಗ್ತದೆ. ತೊಂದರೆ ಆಗೋದಿಲ್ಲ ಅಂತಲ್ಲ, ಆದರೆ ತೊಂದರೆ ಆಗಬಹುದು ಅನ್ನೋ ಆತಂಕದಲ್ಲೇ ಬದುಕೋ ಅವಶ್ಯಕತೆ ಇಲ್ಲ. ಯಾರೂ ಸಹ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಅದು ತಕ್ಕಂಗೆ ವೈದ್ಯರ ಬಳಿ ಹೋಗಿ ಸೂಕ್ತ ಪರೀಕ್ಷೆ ಮಾಡಿಸ್ಕೊಂಡು ಚಿಕಿತ್ಸೆ ಪಡ್ಕೊಂಡ್ರೆ ಗುಣಮುಖ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಬಹಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಥೈರಾಯ್ಡ್ ಸಮಸ್ಯೆ ಕುರಿತು ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದಗಳು. ನಮಸ್ಕಾರ. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತು ಮಾತನಾಡಿದವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಸಾಮಾನ್ಯ ರೋಗ ತಜ್ಞರಾದ ಡಾಕ್ಟರ್ ನಾಗೇಶ್ DM ರವರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.